ಸೋಮಪ್ಪನ ಕೆರೆಯ ಪಕ್ಕದಲ್ಲಿ ಇರುವ ಸಾರ್ವಜನಿಕ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆ ನಿಮಿತ್ತ ಭಾರತೀಯ ಗ್ರಂಥಾಲಯ ಚಳುವಳಿಯ ಪಿತಾಮಹರಾದ ಡಾಕ್ಟರ್ ಎಸ್.ಆರ್. ರಂಗನಾಥ್ ರವರ ಜನ್ಮದಿನದ ಪ್ರಯುಕ್ತ ಇವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಹೂವಿನ ಹಾರ ಹಾಕಿ ಪುಷ್ಪಾರ್ಚನೆ ಮಾಡಿ ನಮಿಸಲಾಯಿತು. ಈ ಸಂದರ್ಭದಲ್ಲಿ ಪುಸ್ತಕ ಪ್ರದರ್ಶನವನ್ನು ಏರ್ಪಡಿಸಲಾಯಿತು. ಡಾಕ್ಟರ್ ಎಸ್.ಆರ್. ರಂಗನಾಥನ್ ರವರು 1892 ಆಗಸ್ಟ್ 12ರಂದು ತಮಿಳುನಾಡು ರಾಜ್ಯದ ತಂಜಾವೂರು ಸಿಯಾಳಿ ಗ್ರಾಮದಲ್ಲಿ ಜನಿಸಿದರು. ಡಾಕ್ಟರ್ ಎಸ್.ಆರ್. ರಂಗನಾಥನ್ ರವರ ಗ್ರಂಥಾಲಯ ವಿಜ್ಞಾನದಲ್ಲಿ ಶ್ರೇಷ್ಠವಾದ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಈ ಸಾಹಿತ್ಯವನ್ನು ಉಳಿಸಿ ಬೆಳೆಸಬೇಕಾಗಿದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ರಂಗನಾಥನ್ ರವರ ಬಾಲ್ಯ ಜೀವನ, ಸೇವೆ ಮತ್ತು ಸಾಧನೆಗಳನ್ನು ಮಲ್ಲಪ್ಪ ಗುಡ್ಲನೂರು ಶಾಖಾ ಗ್ರಂಥಾಲಯ ಅಧಿಕಾರಿ ತಿಳಿಸಿದರು. ಸಾರ್ವಜನಿಕರು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಗ್ರಂಥಾಲಯಗಳು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಎಲ್ಲರೂ ಗ್ರಂಥಾಲಯವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಶ್ರೀ ದತ್ತಾತ್ರೇಯ ಶೆಟ್ಟಿ, ನಿವೃತ್ತ ಪಶು ವೈದ್ಯಾಧಿಕಾರಿ ಮಾತನಾಡಿದರು. ಮಕ್ಕಳು ಹಾಗೂ ಸಾರ್ವಜನಿಕರು ಗ್ರಂಥಾಲಯದಲ್ಲಿ ಸದಸ್ಯತ್ವವನ್ನು ಪಡೆದು ನಿರಂತರ ಓದಿದರೆ ಜ್ಞಾನಾರ್ಜನೆ ಹೆಚ್ಚುತ್ತದೆ ಎಂದು ಎಚ್. ಪ್ರಹ್ಲಾದ್ ನಾಯಕ್, ಗ್ರಂಥಾಲಯ ಸಿಬ್ಬಂದಿ ಮಾತನಾಡಿದರು. ನವನ್ ಪಾಟೀಲ್, ಜಯರಾಜ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಉಪಸ್ಥಿತರಿದ್ದರು. ತಾಳೆಗರಿಯಲ್ಲಿ, ರಕ್ಷಾಪುರದಲ್ಲಿ, ರಸ್ಕಿನ್ ಬಟ್ಟೆಯಲ್ಲಿ, ನಂತರ ಶಾಸನಗಳು ಕಲ್ಲಿನಲ್ಲಿ ಏನು ಕೆತ್ತಿದ್ರಲ್ಲ ಅದರಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿ ಅಲ್ಲಿಡ್ತದೆ. ಆಗಿನ ಕಾಲದಲ್ಲಿ ಯಾರು ಓದಬೇಕಲ್ಲ ಅಂತಂದರೆ ಬರೀ ಗಂಡು ಮಕ್ಕಳು ಮಾತ್ರ ಓದುವಂಥ ಪದ್ಧತಿ ಇತ್ತು, ಮಹಿಳೆಯರಿಗೆ ಅವಕಾಶ ಇದ್ದಿಲ್ಲ. ಆದರೆ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಭಾರತೀಯ ಗ್ರಂಥಾಲಯ ಚಳವಳಿಯ ಪಿತಾಮಹ. ಇವರು ಈಗ ನಾನು ಭಿಕ್ಷುಕರಿಗೆ 10 ರೂಪಾಯಿ ಕೊಡ್ತಂತಂದ್ರೆ ಅದನ್ನು ಒಂದು ಕಡೆ ಇಟ್ಬಿಡೋದು, ಅದನ್ನು ಸಂಗ್ರಹಣೆ ಮಾಡಿ ಯೂನಿವರ್ಸಿಟಿ ಗ್ರಂಥಾಲಯಕ್ಕೆ ಅವರು ಸಹಾಯ ಮಾಡ್ತಾರೆ. ನಂತರ ಬೇರೆ ಬೇರೆ ಗ್ರಂಥಾಲಯಗಳಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಇವರ ಇದೇನು ಪ್ರಯೋಗಗಳನ್ನು ಮಾಡ್ಯಾರಲ್ಲ, ಇದೇನು ನಮಗೆ ಮಾರ್ಗದರ್ಶನವನ್ನು ತೋರಿಸಿರಲ್ಲ, ಅದು ನಮಗೆಲ್ಲ ಬಹಳ ಸಹಕಾರಿಯಾಗಿದೆ. ಇವಾಗ ಆಗ್ತದೆ ನಿನ್ನ ಮಂದಿಂದ್ರ ಕೊಡ ತಗೋಬೇಕಪ್ಪ ಹಂಗಾರೆ. ಹಿಂಗೆ ಸಂಸಾರ ಬೆಳ್ಳಕ್ಕೆ ಅಂತಾನೆ ಸುಮ್ಮನೆ ಇರ್ತಾ ಹೊರಗೋತೀಯ. ಮ್ಯೂಟ್ ಮಾಡೋಣ ಬಿಡು. Você está